ಒಂದು ಟೈಮಲ್ಲಿ ಅಮೆರಿಕ ಕೂಡ ತನ್ನ ಯುದ್ಧ ವಿಮಾನ ಮತ್ತು ಶಸ್ತ್ರಾಸ್ತ್ರಗಳನ್ನು ಭಾರತಕ್ಕೆ ಕೊಡೋದಕ್ಕೆ ಹಿಂದೇಟಾಕಿತ್ತು. ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ತನ್ನ ಯುದ್ಧ ವಿಮಾನ ಹಾಗೆ ಟ್ಯಾಂಕರ್ಗಳನ್ನು ಕೊಡ್ತಾ ಬಂದಿತ್ತು. ಇನ್ನೇನು ಭಾರತದ ವಾಯುಪಡೆಯ ಶಕ್ತಿ ಕುಂದುತ್ತೆ ಅನ್ನೋ ಸಮಯದಲ್ಲಿ ಬಂದದ್ದೇ ಈ ವಿಮಾನ. ವಾಯುಸೇನೆಯ ಗಗನದಲ್ಲಿ ಒಂದು ನಾಮವಾಚಕ MiG-21 ಸುಮಾರು 60 ವರ್ಷಗಳಿಗಿಂತ ಹೆಚ್ಚು ಭಾರತೀಯ ವಾಯುಸೇನೆಯ ಶಕ್ತಿಯನ್ನು ತುಂಬಿದೆ. ಶತ್ರುಗಳಿಗೆ ಭಯ ಮೂಡಿಸಿದ ಈ ಫೈಟರ್ ಜೆಟ್ ಈಗ ನಿವೃತ್ತಿ ಹೊಡೆಯುತ್ತಿದೆ. ಯಾಕೆ ಈ ವಿಮಾನ ವಿಶೇಷ? ಇದರ ಸೇವೆ, ಸಾಧನೆ ಮತ್ತು ಪೈಲಟ್ಗಳ ಪೈಕಿ ಅನುಭವಗಳು ಏನು ಕಥೆಯನ್ನು ಹೇಳುತ್ತವೆ? ಇವತ್ತಿನ ವಿಡಿಯೋದಲ್ಲಿ ನಾವು MiG-21 ಈ ಯುದ್ಧ ವಿಮಾನದ ಎಲ್ಲ ವೈಭವವನ್ನು ವಿವರಿಸುತ್ತೇನೆ. ಇನ್ನು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಣ್ಣ ಸಹಾಯ ನಮಗೆ ದೊಡ್ಡ ಪ್ರೋತ್ಸಾಹ. 1960ರ ದಶಕದಲ್ಲಿ ಭಾರತೀಯ ವಾಯುಸೇನೆ ತನ್ನ ಶಕ್ತಿಯನ್ನು ವಿಸ್ತರಣೆ ಮಾಡಲು ಹೊಸ ಯುಗದ ಯುದ್ಧ ವಿಮಾನಗಳನ್ನು ಹುಡುಕ್ತಾ ಇತ್ತು. ಆ ಸಮಯದಲ್ಲಿ ರಷ್ಯಾದ MiG-21 ಭಾರತಕ್ಕೆ ಪರಿಚಯವಾಯಿತು. 1963ರಲ್ಲಿ ಮೊದಲ MiG-21 ಭಾರತದಲ್ಲಿ ಲ್ಯಾಂಡ್ ಆಗಿತ್ತು. ಈ ಚುಟುಕು ಫೈಟರ್ ಜೆಟ್ ತನ್ನದೇ ವೇಗ, ಮ್ಯಾನೂರಬಿಲಿಟಿ ಮತ್ತು ಅಸಾಧಾರಣವಾದ ಮೇಂಟೆನೆನ್ಸ್ ಅಗತ್ಯಗಳಿಗಾಗಿ ತಕ್ಷಣದ ಜನಪ್ರಿಯವಾಗಿತ್ತು. MiG-21ಗಳಿಗೆ ಹಾರುವ ಕುದುರೆ ಮತ್ತು ಗಗನದಲ್ಲಿ ಶತ್ರು ಭಯ ಎಂಬ ಗೌರವವನ್ನು ನೀಡಿತ್ತು. 1965 ಮತ್ತು 71ರ ಯುದ್ಧಗಳಲ್ಲಿ ಇದರ ಪಾತ್ರ ಅತ್ಯಂತ ಪ್ರಮುಖ ಆಗಿತ್ತು. MiG-21 ಒಂದು ಸೂಪರ್ಸಾನಿಕ್ ಇಂಟರ್ಸೆಪ್ಟರ್ ಮ್ಯಾಕ್ 2 ವೇಗವನ್ನು ಸಾಧಿಸುತ್ತದೆ. ನೀವೆಲ್ಲ ನೋಡಿರೋ ಹಾಗೆ ಇದರ ವಿಂಗ್ ಸ್ಪ್ಯಾನ್ ಚಿಕ್ಕದಾಗಿರುತ್ತೆ, ಆದರೆ ಏರೋಡೈನಮಿಕ್ ಡಿಸೈನ್ ತುಂಬ ಅದ್ಭುತವಾಗಿದೆ. ಉತ್ತರಾಯಣದಲ್ಲಿ ಹಾರುವ ಸಾಮರ್ಥ್ಯ, ಶತ್ರು ಯುದ್ಧ ವಿಮಾನ ಎದುರಿಸಲು ಎಚ್ಚರಿಕೆ ಮತ್ತು ಜಲವಾಯು ನಿರ್ವಹಣೆಯ ಸಾಮರ್ಥ್ಯ ಇದನ್ನು ಶಕ್ತಿ ತುಂಬಿದೆ. ಸಾಮಾನ್ಯ ಮೇಂಟೆನೆನ್ಸ್ ಖರ್ಚು ಕಡಿಮೆ, ಆದರೆ ತಂತ್ರಜ್ಞಾನ ಹಳೆಯದಾದಂತೆ ಇತ್ತೀಚಿನ ಯುಗದ ಸೂಪರ್ ಫೈಟರ್ಗಳ ಮುಂದೆ ಇದು ಹಿಂದುಳಿದಂತಾಯಿತು. MiG-21 ಭಾರತೀಯ ವಾಯುಸೇನೆಯನ್ನು ಬಲಪಡಿಸಿದ್ದು ಅನೇಕ ಯುದ್ಧ ಕಾರ್ಯಗಳಲ್ಲಿ ಭಾಗವಹಿಸಿದೆ. 71ರ ಪಾಕ್ ಭಾರತ ಯುದ್ಧದಲ್ಲಿ MiG-21 ಪೈಲಟ್ಗಳು ಶತ್ರು ವಿಮಾನಗಳನ್ನು ಮಂತ್ರಗತವಾಗಿ ಎದುರಿಸಿದ್ರು. ಹೆಚ್ಚು ಶತ್ರುಗಳ ವಿಮಾನಗಳನ್ನು ನಿಷ್ಕ್ರಿಯಗೊಳಿಸಿ ಗಗನದಲ್ಲಿ ಭಾರತಕ್ಕೆ ರಕ್ಷಣೆಯನ್ನು ನೀಡಿದ ಈ ವಿಮಾನ ಸತ್ಯವಾಗಿಯೂ ವಜ್ರದ ಹಾರುವ ಯೋಧ. ಇತ್ತೀಚೆಗೆ ಭಾರತವು ನಡೆಸಿದ ಏರ್ ಸ್ಟ್ರೈಕ್ಗಳಲ್ಲಿ MiG-21 ತನ್ನ ಸಾಮರ್ಥ್ಯವನ್ನು ತೋರಿಸಿದೆ. ಅಂತಹ ಅಮೆರಿಕದಂಥ F-16 ಅಂತ ವಿಮಾನವನ್ನು ಕೂಡ ಹೊಡೆದು ಹಾಕುವಲ್ಲಿ ಯಶಸ್ವಿಯಾಯಿತು. ಆದರೆ ಕಾಲ ಬದಲಾಗಿದೆ. ಹೊಸ ಯುಗದ ಯುದ್ಧ ವಿಮಾನಗಳು ಹೆಚ್ಚು ಸೂಪರ್ ಫಾಸ್ಟ್ ಮತ್ತು ಸ್ಟೆಲ್ತ್ ಹಾಗೆ ಸ್ಮಾರ್ಟ್ ವ್ಯವಸ್ಥೆಗಳನ್ನು ಹೊಂದಿರುತ್ತೆ. MiG-21 ಈಗ ಹಳೆಯದು, ನಿರಂತರ ನವೀಕರಣ ದುಬಾರಿಯಾಗಿರುತ್ತೆ. ಇದರಿಂದ ಡಿಸೆಂಬರ್ 2025ರಲ್ಲಿ ಅಧಿಕೃತವಾಗಿ MiG-21 ನಿವೃತ್ತಿ ಮಾಡಲಾಗುತ್ತಿತ್ತು. ಆದರೆ ಇದರಿಂದ ವಾಯುಸೇನೆ ಬಲಹೀನವಾಗುತ್ತಾ ಇಲ್ಲ. ಹೊಸ ಯುಗದ ರಫೇಲ್, ತೇಜಸ್ ಮತ್ತು ನಮ್ಮದೇ ಆದ ಸ್ವದೇಶಿ ಫೈಟರ್ ಪ್ಲೇನ್ಗಳ ಮುಂದೆ ಬರುತ್ತೆ. MiG-21 ನಿವೃತ್ತಿ ಪಡೆಯುತ್ತಿರೋದ್ರಿಂದ ಅದರ ಸಾಧನೆ, ಪೈಲಟ್ಗಳ ಕಥೆಗಳು ಮತ್ತು ಗಗನದಲ್ಲಿ ಕಂಡ ಸಾಹಸ ಸ್ಮರಣೆಯಾಗಿ ಉಳಿಯುತ್ತವೆ. 60 ವರ್ಷಗಳ ಕಾಲ ಸೇವೆ ಮಾಡಿದ, ಅನೇಕ ಯುದ್ಧದಲ್ಲಿ ಭಾಗವಹಿಸಿದ ಹಾಗೆ ಹಲವಾರು ಪೈಲಟ್ಗಳನ್ನು ತರಬೇತಿ ನೀಡಿದ ಈ ಯೋಧನನ್ನು ನಾವು ಮರೆಯಬಾರದು. ಇದು ನಮಗೆ ಯುಗಾಂತರಗಳ ಹೋರಾಟ, ತಾಳ್ಮೆ ಮತ್ತು ಗೌರವವನ್ನು ನೆನಪಿಸುತ್ತದೆ. ಇಂದು ನಾವು MiG-21 ನಿವೃತ್ತಿ ಆಗುತ್ತಿರುವ ಕ್ಷಣವನ್ನು ಆಚರಿಸುತ್ತಿದ್ದೇವೆ. ಹಳೆಯದಾದರೂ ಇದರ ಪೈಲಟ್ಗಳ ಸಾಹಸ, ಗಗನದಲ್ಲಿ ಸೇವೆ ಮತ್ತು ಭಾರತೀಯ ವಾಯುಸೇನೆಯ ಮೇಲೆ ಇದ್ದ ಪ್ರಭಾವ ಎಂದಿಗೂ ಮರೆಯಲಾಗದು. MiG-21 ನಿವೃತ್ತಿ ಮುಂದಿನ ಪೀಳಿಗೆಗೆ ಪಾಠವನ್ನು ಕೂಡ ನೀಡುತ್ತೆ. ಹುಟ್ಟಿದ ಯೋಧ, ಸಾವಧಾನವಿರುವ ವೀರನಂತೆ ಸದಾ ಸ್ಮರಣೀಯ. ಹಾಗೆಯೇ ಇದಕ್ಕೆ ಫ್ಲೈಯಿಂಗ್ ಕಾಫಿನ್ ಎಂದು ಕೂಡ ಕರೀತಾ ಇದ್ರು. ಇದು ಹಲವಾರು ಪೈಲಟ್ಗಳ ಜೀವವನ್ನು ಪಡೆದಿತ್ತು ಅನ್ನೋ ಕಾರಣಕ್ಕೆ ಈ ಹೆಸರು ಬಂದಿದೆ. ಆದರೆ ಇದರ ಬಗ್ಗೆ ನಾನು ಮಾತಾಡುವ ಸಂದರ್ಭ ಇದಲ್ಲ ಅನಿಸುತ್ತೆ. ಸೊ ಅದರ ಒಳ್ಳೆಯ ಕಾರ್ಯಗಳನ್ನು ಮಾತ್ರ ನೆನೆದು ಈ MiG-21 ಬಗ್ಗೆ ನೀವೇನು ಭಾವಿಸುತ್ತೀರಿ ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಗೌರವವನ್ನು ಸಲ್ಲಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.